ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಯುಧಿಷ್ಠಿರ ಬಹಳ ಧರ್ಮಕ್ಕೆ ಅನುಗುಣವಾಗಿ ರಾಜ್ಯಭಾರವನ್ನು ನಡೆಸುತ್ತಿದ್ದ. ಹಾಗಾಗಿ ಅವನಿಗೆ ಈ ಧರ್ಮರಾಯ ಎನ್ನುವ ಅನುವರ್ತಕ ನಾಮವೇ ನಿಜವಾದ ನಾಮಧೇಯವೇನೋ ಎನ್ನುವಂತೆ ಆಗಿತ್ತು. ಅವನು ಒಂದು ಯಾಗದಿಂದ ಇದ್ದರೆ ಅವನ 4 ಜನ ತಮ್ಮಂದಿರು ವೇದಗಳಂತೆ ಇದ್ದರು. ಪ್ರಜೆಗಳು ಬಹಳ ಸೌಖ್ಯದಿಂದ ಇದ್ದರು ಮತ್ತು ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಪ್ರಜೆಗಳು ಸಹ ಧರ್ಮವನ್ನು ಪಾಲಿಸಿಕೊಂಡೇ ಬರುತ್ತಿದ್ದರು. ಈ ಧರ್ಮರಾಯನ ಕೀರ್ತಿ ಎಲ್ಲೆಡೆಗೂ ಪಸರಿಸಿ ಹೀಗೆ ದಿನಗಳು ಹೋಗುತ್ತಿದ್ದವು. ಒಂದು ದಿನ ಅರ್ಜುನ ಕೃಷ್ಣನೊಂದಿಗೆ ನುಡಿದ, ಕೇಶವ, ಇತ್ತೀಚಿನ ದಿನಗಳಲ್ಲಿ ಏಕೋ ವಿಪರೀತ ಶೆಕೆ ಎನಿಸುತ್ತಿದೆ. ಹಾಗಾಗಿ ನಾವು ಯಮುನೆಯ ತೀರಕ್ಕೆ ಒಂದು ದಿನ ವಿಹಾರಕ್ಕೆ ಹೋಗೋಣವೇ? ಬೆಳಗ್ಗೆ ಹೋಗಿ ಸಂಜೆಯ ಹೊತ್ತಿಗೆ ಹಿಂದಿರುಗಬಹುದು ಎಂದ. ಶ್ರೀಕೃಷ್ಣನು ಅದಕ್ಕೆ ಸಂತೋಷದಿಂದಲೇ ಸಮ್ಮತಿಸಿದ. ಶ್ರೀಕೃಷ್ಣ ಹೇಳಿದ, ನನಗೂ ಜಲಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಹೋಗೋಣ ಎಂದ. ಒಂದು ದಿನ ಈ ರಾಜ ಮನೆತನದ ಗಂಡಸರು, ಹೆಂಗಸರು, ಮಕ್ಕಳು ಕೃಷ್ಣಾರ್ಜುನರಾದಿಯಾಗಿ ಎಲ್ಲರೂ ಒಂದು ಯಮುನೆಯ ಪಕ್ಕದಲ್ಲಿ ಒಂದು ದೊಡ್ಡ ತೋಟವಿತ್ತು. ವಿವಿಧ ಜಾತಿಯ ಮರಗಳು ಅದರಲ್ಲಿದ್ದವು. ಬಹಳ ಮಂಟಪಗಳು ಸಹ ಅಲ್ಲಿದ್ದವು. ಪಕ್ಕದಲ್ಲಿ ಸುಂದರವಾಗಿ ಯಮುನೆ ಹರಿಯುತ್ತಿದ್ದವು. ಅಲ್ಲಿ ಭಕ್ಷ್ಯ ಭೋಜನಗಳಿಗೆ ಕೊರತೆ ಇರಲಿಲ್ಲ, ರಸಪಾನೀಯಗಳಿಗೂ ಕೊರತೆ ಇರಲಿಲ್ಲ. ಇವರು ಹಾಡು, ನೃತ್ಯ, ನಾಟ್ಯ, ವಿನೋದ, ಹಾಸ್ಯ, ಗುಟ್ಟುಗಳು, ಹೀಗೆ ಎಲ್ಲರೂ ಒಂದು ಮನರಂಜನೆಯಲ್ಲಿ ಸಡಗರದಲ್ಲಿ ಇದ್ದವರೇ. ಸ್ವಲ್ಪ ಸಮಯದ ನಂತರ ಈ ಶ್ರೀಕೃಷ್ಣ ಮತ್ತು ಅರ್ಜುನ ಅಲ್ಲೇ ಸ್ವಲ್ಪ ದೂರದಲ್ಲಿ ಬೇರೊಂದು ಪೀಠದಲ್ಲಿ ಕುಳಿತುಕೊಂಡು ಇವರಿಂದ ಪ್ರತ್ಯೇಕವಾಗಿ. ಆಗ ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬಂದ. ಆಗ ನೋಡುವುದಕ್ಕೆ ಈ ಬಾಲ ಸೂರ್ಯನ ಬಣ್ಣವಿತ್ತು. ಕೆಂಪಾದ ಮೈ, ಎತ್ತರವಾದ ಆಜಾನುಬಾಹು, ನೋಡುವುದಕ್ಕೆ ಗೌರವವನ್ನು ಹುಟ್ಟಿಸುವಂತೆ ಇದ್ದ. ಅವನು ಹತ್ತಿರ ಬಂದ ಕೂಡಲೇ ಕೃಷ್ಣಾರ್ಜುನರು ಎದ್ದು ನಿಂತು ಅವನಿಗೆ ನಮಸ್ಕರಿಸಿದ. ಆಗ ಆ ಬ್ರಾಹ್ಮಣ ಹೇಳಿದ, ನಾನು ನಿಮ್ಮ ಹತ್ತಿರ ನನ್ನ ಭೋಜನಕ್ಕಾಗಿ ಬಂದಿದ್ದೇನೆ. ನನ್ನ ಹೊಟ್ಟೆ ತುಂಬ ದೊಡ್ಡದು. ನಾನು ಭೋಜನ ಭಿಕ್ಷೆಯನ್ನು ನಿಮ್ಮಿಂದ ಕೇಳುವುದಕ್ಕಾಗಿ ಬಂದಿದ್ದೇನೆ ಎಂದ. ಆಗ ಅರ್ಜುನನೆಂದ, ಅಯ್ಯ ವಿಪ್ರೋತ್ತಮ, ನಿನಗೆ ಯಾವ ರೀತಿಯ ಭೋಜನ ಬೇಕು ಹೇಳು, ಅದನ್ನು ನಾವು ನೀಡುತ್ತೇವೆ ಎನ್ನುವ ಭರವಸೆಯನ್ನು ನೀಡಿದ. ಆಗ ಬ್ರಾಹ್ಮಣನೆಂದ, ನನ್ನ ಭೋಜನ ಅತಿಶಯವಾದ ಭೋಜನ. ನಾನು ಅಗ್ನಿ. ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಪಾಂಡವ ವನ ಎನ್ನುವ ಅರಣ್ಯವಿದೆ. ಅದನ್ನು ನಾನು ದಹಿಸಬೇಕು. ಅದೇ ನನ್ನ ಭೋಜನ. ಅಲ್ಲಿ ತಕ್ಷಕ ಎಂಬ ನಾಗರಾಜ, ಅವನು ತನ್ನ ಬಂಧು ಬಳಗದವರೊಂದಿಗೆ ಅಲ್ಲಿಯೇ ಇದ್ದಾನೆ. ಆ ತಕ್ಷಕ ಇಂದ್ರನಿಗೆ ಪ್ರಿಯನಾದವನು. ಹಾಗಾಗಿ ನಾನು ಎಷ್ಟೋ ಬಾರಿ ಅಲ್ಲಿಗೆ ಹೋಗಿ ಅದನ್ನು ದಹಿಸುವುದಕ್ಕೆ ಪ್ರಯತ್ನಿಸಿದ್ದೇನೆ. ಆಗೆಲ್ಲ ಇಂದ್ರ ಮಳೆ ಸುರಿಸಿ ನನ್ನ ಈ ಪ್ರಯತ್ನವನ್ನು ವಿಫಲಗೊಳಿಸುತ್ತಿದ್ದಾನೆ. ನೀವಿಬ್ಬರು ಅಸ್ತ್ರದಲ್ಲಿ ಪರಿಣಿತರು, ಅಸ್ತ್ರಗಳಲ್ಲಿ ಜ್ಞಾನವುಳ್ಳವರು. ನೀವು ನನಗೆ ಸಹಕರಿಸಿದರೆ ನಾನು ಆ ಪಾಂಡವ ವನವನ್ನು ದಹನ ಮಾಡುತ್ತೇನೆ. ಅಲ್ಲಿಂದ ಯಾವುದೇ ಪ್ರಾಣಿ ತಪ್ಪಿಸಿಕೊಂಡು ಹೋಗದಂತೆ ನೋಡಿಕೊಳ್ಳಬೇಕು. ಜೊತೆಗೆ ಮಳೆಯೂ ಸಹ ನನ್ನ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು ಎಂದ ಅಗ್ನಿದೇವ. ಇದನ್ನು ಕೇಳಿ ಅರ್ಜುನ ನುಡಿದ, ಅಗ್ನಿದೇವ, ನಾವು ಪರಾಕ್ರಮಶಾಲಿಗಳು. ನಿನಗೆ ನಾವು ಖಂಡಿತ ಸಹಕರಿಸುತ್ತೇವೆ. ಆದರೆ ನನಗೆ ಅದಕ್ಕೆ ಬೇಕಾದ ಆಯುಧಗಳು ಇಲ್ಲ. ನಾನು ಬಿಲ್ಲನ್ನು, ಬಾಣವನ್ನು, ಈ ಬಾಣಗಳನ್ನು ಬಿರುಸಾಗಿ ಹೊಡೆಯುತ್ತೇನೆ. ಅತ್ಯಂತ ವೇಗ. ನನ್ನ ಹಸ್ತಲಾಘವೇ ಬೇರೆ.
ಆ ಹಸ್ತಲಾಘವಕ್ಕೆ ಸರಿಯಾದ ಬಿಲ್ಲು ನನ್ನ ಬಳಿ ಇಲ್ಲ. ಜೊತೆಗೆ ನಾನು ವೇಗವಾಗಿ ಬಾಣಗಳನ್ನು ಒಂದರ ಮೇಲೆ ನಂತರ ಇನ್ನೊಂದನ್ನು ಬಿಡುವುದರಿಂದ ಬಾಣಗಳು ಸಹ ಬಹಳ ಬೇಗ ಖಾಲಿಯಾಗಿ ಬಿಡುತ್ತವೆ. ನನ್ನ ತೋಣಿರದಲ್ಲಿ ಅಂದರೆ ಬತ್ತಳಿಕೆಯಲ್ಲಿ ಬಾಣಗಳೇ ಇರುವುದಿಲ್ಲ. ಆ ಇದು ಒಂದು ನನಗೆ ತೊಂದರೆಯಾಗಿದೆ. ಜೊತೆಗೆ ಒಂದು ಸುಸಜ್ಜಿತವಾದ ದಿವ್ಯವಾದ ಅಶ್ವಗಳುಳ್ಳ ಒಂದು ರಥವು ಇಲ್ಲ. ಆ ರಥದಲ್ಲಿ ಆಯುಧಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬಹುದಾದಂಥ ಒಂದು ರಥವೂ ಸಹ ನನಗಿಲ್ಲ ಎಂದ. ಜೊತೆಗೆ ಈ ಕೃಷ್ಣ ಮಹಾಪರಾಕ್ರಮಶಾಲಿ, ಅವನಿಗೂ ಸರಿಯಾದ ಆಯುಧಗಳಿಲ್ಲ ಎಂದು ಅರ್ಜುನ ನುಡಿದ. ಆಗ ಅಗ್ನಿದೇವ ವರುಣದೇವನನ್ನು ಸ್ಮರಿಸಿದ. ವರುಣದೇವ ಪ್ರತ್ಯಕ್ಷನ. ಅಗ್ನಿದೇವ ವರುಣದೇವನಿಗೆ ಹೇಳಿದ, ವರುಣ, ನಿನಗೆ ಸೋಮದೇವ ನಿನಗೆ ಕೊಟ್ಟಿರುವ ಆ ಗಾಂಡೀವ ಧನುಸ್ಸು, ಅಕ್ಷಯ ತೋಣೀರ, ಆ ರಥವನ್ನು ಅರ್ಜುನನಿಗೆ ಕೊಡು ಎಂದು ಹೇಳಿ. ಹಾಗಾಗಿ ಆ ಗಾಂಡೀವವೆಂಬ ಮಹಾಧನುಸ್ಸು ಅರ್ಜುನನ ಕೈಗೆ ಬಂತು. ಅದು ಎಷ್ಟರ ಮಟ್ಟಿಗೆ ಇತ್ತೆಂದರೆ ಅದನ್ನು ಛೇದಿಸುವುದಾಗಲಿ ಭೇದಿಸುವುದಾಗಲಿ ಯಾರಿಂದಲೂ ಸಾಧ್ಯವಿರಲಿಲ್ಲ. ಪುಂಖಾನುಪುಂಖವಾಗಿ ಬಾಣಗಳನ್ನು ಅದರಿಂದ ಪಡೆಯಬಹುದು. ಮತ್ತು ಆ ಅಕ್ಷಯ ತೋಣೀರ ಅಂದರೆ ಬಾಣಗಳು ಅಕ್ಷಯವಾಗಿ ದೊರಕುತ್ತವೆ, ಅವು ಬರಿದಾಗುವುದೇ ಇಲ್ಲ. ಅಂತಹ ತೋಣೀರವು ಅರ್ಜುನನಿಗೆ ಸಿಕ್ಕಿತು. ಮತ್ತು ಆ ರಥವು ಬೆಳ್ಳಿಯ ಬಣ್ಣದ ದಿವ್ಯವಾದ ಗಂಧರ್ವ ಅಶ್ವಗಳಿರುವ ಎಲ್ಲ ರೀತಿಯ ಆಯುಧಗಳಿಂದ ಸನ್ನದ್ಧಾಗಿರುವ ಒಂದು ರಥ. ಅದಕ್ಕೆ ಕಟ್ಟಲಾದ ಬಾವುಟದಲ್ಲಿ ಹನುಮಂತನ ಅಲ್ಲಿ ಒಂದು ಚಿತ್ರವೂ ಸಹ ಇತ್ತು. ಇಂತಹ ರಥವನ್ನು ಅರ್ಜುನನಿಗೆ ಈ ವರುಣದೇವ ಅಗ್ನಿಯ ಕೋರಿಕೆಯ ಮೇಲೆಗೆ ದಯಪಾಲಿಸಿ. ಜೊತೆಗೆ ಶ್ರೀಕೃಷ್ಣನಿಗೆ ಈ ಸುದರ್ಶನ ಚಕ್ರವನ್ನು ಕೊಟ್ಟ. ನಮಗೆ ಎಲ್ಲರಿಗೂ ಅರಿವಿರುವುದು, ಈ ಸುದರ್ಶನ ಚಕ್ರವನ್ನು ಯಾರು ಪ್ರಯೋಗಿಸುತ್ತಾರೋ ಅದು ದೇವರಾಗಲಿ ದಾನವರಾಗಲಿ ಮನುಷ್ಯರಾಗಲಿ ಅವರನ್ನು ಕತ್ತರಿಸಿ ಪ್ರಯೋಗಿಸಿದವನ ಬಳಿಯೇ ಬಂದು ಸೇರುತ್ತದೆ. ಅದು ಸುದರ್ಶನ ಚಕ್ರ. ಮತ್ತು ಕೌಮೋದಕಿ ಎಂಬ ಗದೆಯನ್ನು ಸಹ ಶ್ರೀಕೃಷ್ಣನಿಗೆ ಕೊಟ್ಟ. ಆದರೆ ನಾವು ತಿಳಿದಂತೆ ಈ ಎರಡೂ ಆಯುಧಗಳು ಆ ವಿಷ್ಣುವಿನ ಆಯುಧಗಳೇ. ಶ್ರೀಕೃಷ್ಣ ಪರಮಾತ್ಮ ತನ್ನ ಆಯುಧಗಳನ್ನು ಈ ಸಂದರ್ಭದಲ್ಲಿ ವರುಣನ ಮೂಲಕವಾಗಿ ತೆಗೆದುಕೊಂಡ ಎಂದರೆ ಯಾವ ತಪ್ಪು ಆಗಲಾರದು. ಹಾಗೆಯೇ ರಾಮಾಯಣದ ಕಾಲದಲ್ಲೂ ಸಹ ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಮುಂಚೆ ಶ್ರೀರಾಮಚಂದ್ರ ಮಹಾವಿಷ್ಣುವಿನ ಧನಸ್ಸು ಶಾರಂಗವನ್ನು ಈ ವರುಣದೇವನಂತಲೇ ತರಿಸಿಕೊಂಡಿದ್ದ. ಈ ಅವತಾರಗಳಲ್ಲಿ ತನ್ನ ಆಯುಧಗಳನ್ನು ತಾನು ಇನ್ನೊಬ್ಬರ ಮೂಲಕವಾಗಿ ಪಡೆಯುತ್ತಿದ್ದ ಅಷ್ಟೇ. ಹಾಗಾಗಿ ಈ ಕೃಷ್ಣಾರ್ಜುನರಿಗೆ ಆಯುಧಗಳು ಬಂದವು. ಕೃಷ್ಣಾರ್ಜುನರ ಉತ್ಸಾಹದಿಂದ ಹೇಳಿದರು, ಈಗ ಒಬ್ಬ ಇಂದ್ರನೇ ಏಕೆ, ಎಷ್ಟು ಜನ ಇಂದ್ರರು ಬಂದರೂ ಅವರು ನಮ್ಮನ್ನು ಜಯಿಸಲಾಗುವುದಿಲ್ಲ. ಜೊತೆಗೆ ಯಾವುದೇ ಸುರಾಸುರರು ಬರಲಿ ತೊಂದರೆ ಇಲ್ಲ ಎಂದರು. ಆ ಮೂರೂ ಜನ ಕಾಂಡವ ವನದತ್ತ ಹೋದರು. ಅಲ್ಲಿ ಆ ಕಾಂಡವ ವನದ ಒಂದು ಕಡೆ ಶ್ರೀಕೃಷ್ಣ, ಇನ್ನೊಂದು ಕಡೆ ಅರ್ಜುನ ನಿಂತರು. ಅಂದರೆ ಯಾವ ಪ್ರಾಣಿ ಪಕ್ಷಿಗಳಾಗಲಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗದಿರಲು ನೋಡಿಕೊಂಡಿರುವುದು. ಈ ಅಗ್ನಿ ಕಾಳ್ಗಿಚ್ಚಿನಂತೆ ತನ್ನ ಭೋಜನವನ್ನು ಈ ಕಾಂಡವ ವನದಲ್ಲಿ ವ್ಯಾಪಿಸಿ ಕರಕಲ ಎಂದು ಹೋದವು. ಆ ಕಾಂಡವ ವನದಲ್ಲಿ ಭಾಷೆಗಳು ಸಹ ಈ ಅಗ್ನಿಯ ಬಿಸಿಯಿಂದ ಪೊದನೆ ಕುದಿದವು. ಆ ಕುದಿಯುವಿಕೆಯಲ್ಲಿ ಮೀನುಗಳು, ಆಮೆಗಳು, ಮೊಸಳೆಗಳು ಎಲ್ಲವೂ ಬೆಂದು ಹೋಗುತ್ತಿದ್ದವು. ರಕ್ತವು ಬಿಸಿಕೊಂಡು ಓಡಿ ಹೋಗದಂತೆ ಕೆಲವು ಪ್ರಾಣಿಗಳು ಹೊರಬಂದಾಗ ಈ ಅರ್ಜುನನ ಬಾಣ ಅಥವಾ ಶ್ರೀಕೃಷ್ಣನ
ಚಕ್ರಕ್ಕೂ ಆಹುತಿಯಾಗುತ್ತೆ. ಅದಕ್ಕಿಂತ ಈ ಅಗ್ನಿಯೇ ಲೇಸು ಎನ್ನುವಂತಹ ಎಷ್ಟೋ ಜನ ರಾಕ್ಷಸರು ಸಹ ಅಲ್ಲಿಂದ ಹೊರಬಂದಾಗ ಈ ಅರ್ಜುನ ಅಥವಾ ಶ್ರೀಕೃಷ್ಣನಿಂದ ಹತರಾದ ಈ ಜ್ವಾಲೆ ಎಷ್ಟರ ಮಟ್ಟಿಗೆ ವ್ಯಾಪಿಸಿತು ಎಂದರೆ ಆ ಜ್ವಾಲೆ ಆಕಾಶದೆತ್ತರಕ್ಕೆ ಬಂತು. ಇದು ದೇವತೆಗಳಿಗೆ ಈ ಅಗ್ನಿದೇವ ಭಯವನ್ನೇ ಉಂಟು ಮಾಡುತ್ತಿದ್ದೇವೆ ಎನ್ನುವ ಭ್ರಮೆ ಉಂಟಾಗುವಂತೆ ಇಂದ್ರನಿಗೂ ಈ ವಿಷಯ ಗೊತ್ತಾಯಿತು. ಇಂದ್ರ ಮೊದಲು ಆ ಮೇಘಗಳನ್ನು ಕರೆದು ಅಲ್ಲಿ ಮಳೆ ಸುರಿಸುವಂತೆ ಆಜ್ಞಾಪಿಸಿದ. ಅಲ್ಲಿ ಧಾರಾಕಾರದ ಮೋಡಗಳು ನೆರೆದವು. ಅದರಿಂದ ಧಾರಾಕಾರವಾಗಿ ಮಳೆ ಆರಂಭವಾಯಿತು. ಆದರೆ ಅರ್ಜುನ ಅಂತರದಲ್ಲಿ ಈ ಪಾಂಡವ ಈ ಅರಣ್ಯದ ಮೇಲೆ ಆಕಾಶದಲ್ಲಿ ಬಾಣಗಳಿಂದ ಅದರಿಂದ ಒಂದು ಹನಿ ವನದ ಮೇಲೆ ಬೀಳಲಿದೆ. ಜೊತೆಗೆ ವಾಯುವ್ಯಾಸ್ತ್ರದಿಂದ ಮೋಡಗಳನ್ನು ಸಹ ಸ್ವತಃ ಇಂದ್ರನೇ ಐರಾವತದ ಮೇಲೆ ಬಂದ. ಅವನ ಜೊತೆಗೆ ಬಹಳಷ್ಟು ದೇವತೆಗಳು ಸಹ ಬಂದರು. ಕೃಷ್ಣಾರ್ಜುನರೊಂದಿಗೆ ಈ ದೇವತೆಗಳ ಯುದ್ಧ ಆರಂಭವಾಯಿತು. ಆದರೆ ಈ ಕೃಷ್ಣಾರ್ಜುನರನ್ನು ಸರಿಗಟ್ಟಿಸುವುದಕ್ಕೆ ಈ ದೇವತೆಗಳಿಂದಾಗಲಿ ಇಂದ್ರನಿಂದಾಗಲಿ ಆಗಲಿಲ್ಲ. ಇಂದ್ರನೇ ಇವರ ಪರಾಕ್ರಮಕ್ಕೆ ಮೆಚ್ಚಿ ತಲೆದೂಗುವಂತೆ ಆಯಿತು. ಕೊನೆಗೆ ಒಂದು ಅಶರೀರವಾಣಿ ಆಯಿತು. ಇಂದ್ರ, ನಿನ್ನ ಗೆಳೆಯ ತಕ್ಷಕ ಈಗ ಈ ಪ್ರದೇಶದಲ್ಲಿ ಇಲ್ಲ. ಅವನು ಕುರುಕ್ಷೇತ್ರದಲ್ಲಿ ಇದ್ದಾನೆ. ಹಿಂದಿನ ನರ ನಾರಾಯಣ ಈಗ ಅರ್ಜುನ ಮತ್ತು ಶ್ರೀಕೃಷ್ಣನಾಗಿ ಅವತರಿಸಿದ್ದಾರೆ. ಅವರನ್ನು ಜಯಿಸುವುದು ಸಾಧ್ಯವಿಲ್ಲ. ನೀನು ಯುದ್ಧವನ್ನು ನಿಲ್ಲಿಸುವುದು ಒಳಿತು ಎನ್ನುವ ಅಶರೀರವಾಣಿಯಾಗಿ ಇಂದ್ರ ಯುದ್ಧವನ್ನು ನಿಲ್ಲಿಸಿದ. ಮತ್ತು ಅರ್ಜುನ ಅವನ ಅಂಶದಿಂದಲೇ ಹುಟ್ಟಿದವನಲ್ಲವೇ? ಈ ಅರ್ಜುನನಿಗೆ ನಿನಗೇನು ಹೊರಬೇಕು ಎಂದು ಕೇಳಿದ. ಅರ್ಜುನ ಇನ್ನಷ್ಟು ದಿವ್ಯಾಸ್ತ್ರಗಳನ್ನು ಅಪೇಕ್ಷಿಸಿದ. ಆಗ ಇಂದ್ರ ನುಡಿದ, ನಿನಗೆ ಪರಶಿವನು ಅನುಗ್ರಹ ಯಾವಾಗ ಮಾಡುತ್ತಾನೆ ಅದರ ನಂತರ ನೀನು ಕೇಳಿದ ಅಸ್ತ್ರಗಳನ್ನು ಕೊಡುತ್ತೇನೆ ಎಂದು ಅಭಯವನ್ನಿತ್ತು. ಈ ದೇವತೆಗಳೊಂದಿಗೆ ಅವನು ಮಾಯವಾಗಿ ಅಂತರ್ಧಾನನಾಗಿ ಹೋದ. ಅಗ್ನಿ ಅವ್ಯಾಹತವಾಗಿ ಇದನ್ನು ಭಕ್ಷಿಸತೊಡಗಿದೆ. ಅಲ್ಲಿಂದ ಪಾರಾಗಿದ್ದು ಕೆಲವೇ ಜೀವಗಳು ಮಾತ್ರ. ಒಂದು, ಇಂದ್ರ ಯುದ್ಧ ನಡೆಸುತ್ತಿರುವಾಗ ತಕ್ಷಕನ ಮಗ ಮತ್ತು ಬಂಧು ಬಳಗದವರು ಅಲ್ಲಿಯೇ ಇದ್ದರು. ಆ ತಕ್ಷಕನ ಪತ್ನಿ ತನ್ನ ಮಗನನ್ನು ರಕ್ಷಿಸುವುದಕ್ಕೆ ಅವನನ್ನು ಮೊದಲು ನುಂಗಿ ನಂತರ ಹೊರಬಂದ. ಅರ್ಜುನ ಅವಳನ್ನು ಬಾಣದಿಂದ ಅವಳ ತಲೆಯನ್ನು ಕತ್ತರಿಸಿದ. ಹಾವಿನ ರೂಪದಲ್ಲಿ ಇದ್ದ. ಅದೇ ಸಮಯದಲ್ಲಿ ಇಂದ್ರ ಯುದ್ಧ ಮಾಡುತ್ತಿದ್ದ ಸಮಯದಲ್ಲಿ ಅರ್ಜುನನಿಗೆ ಆ ಕ್ಷಣದಲ್ಲಿ ಈ ತಕ್ಷಕನ ಮಗ ಸರಸರನೆ ಸರಿದು ಅಶ್ವಸೇನ ತಪ್ಪಿಸಿಕೊಂಡು ಹೋದ. ಈ ಯುದ್ಧ ಅರ್ಜುನನ ಜೊತೆಗೆ ಇಂದ್ರನ ಯುದ್ಧ ನಿಂತ ನಂತರ ಕೆಲವು ರಾಕ್ಷಸರು ಅಲ್ಲಿಂದ ಹೊರಬಂದರು. ಅದರಲ್ಲಿ ಬಹಳಷ್ಟು ರಾಕ್ಷಸರು ಹತರಾದರು. ಅದರಲ್ಲಿ ಒಬ್ಬ ದಾನವ ಶಿಲ್ಪಿ, ಅಂದರೆ ರಾಕ್ಷಸರ ಶಿಲ್ಪಿ ಮಯ ಎಂಬುವನಿದ್ದ. ಅವನು ಹೊರಬರಲು ನೋಡಿದಾಗ ಕೃಷ್ಣ ತನ್ನ ಚಕ್ರವನ್ನು ಎತ್ತಿದ ಅವನನ್ನು ಸಂಹರಿಸುವುದಕ್ಕೆ. ಆಗ ಅವನು ಓಡಿ ಹೋಗಿ ಅರ್ಜುನನಿಗೆ ಶರಣು ಹೋದ. ಅರ್ಜುನ ಅವನಿಗೆ ಅಭಯವನ್ನು ಇತ್ತ. ಹಾಗಾಗಿ ಕೃಷ್ಣ ಸುಮ್ಮನಾದ. ಅವನೊಬ್ಬ ಉಳಿದುಕೊಂಡ. ಜೊತೆಗೆ 4 ಶಾರ್ಗ್ನ ಪಕ್ಷಿಗಳು ಅವು ಈ ಕಾಂಡವ ದಹನದಿಂದ ಉಳಿದುಕೊಂಡವು. ಈ ಅಗ್ನಿ ಅವ್ಯಾಹತವಾಗಿ ಅಬಾಧಿತವಾಗಿ 15 ದಿನ ಈ ಪಾಂಡವ ವನವನ್ನು ದಹಿಸಿದ. ಅಲ್ಲಿನ ಎಲ್ಲ ಪ್ರಾಣಿಗಳು ದಹಿಸಿ ಹೋದವು. ಅಗ್ನಿ ತೃಪ್ತನಾದ. ಅವನು ಇನ್ನೂ ಹೆಚ್ಚಿನ ತೇಜಸ್ಸಿನಿಂದ ಕಂಗೊಳಿಸಿ ತನ್ನ ನಿಜ ರೂಪದಿಂದ ಕೃಷ್ಣಾರ್ಜುನರ ಎದುರು ಪ್ರತ್ಯಕ್ಷನಾಗಿ ಅವರನ್ನು ಹೊಗಳಿ ಅವರಿಗೆ ಹರಸಿ ಹೊರಟು ಹೋದ. ಇಲ್ಲಿಗೆ ಈ ಕಾಂಡವ ದಹನದ ಜೊತೆಗೆ
ಮಹಾಭಾರತದ ಮೊದಲ ಪರ್ವ, 18 ಪರ್ವಗಳಲ್ಲಿ ಈ ಮೊದಲ ಪರ್ವ ಆದಿ ಪರ್ವ ಇವತ್ತಿನ ಸಂಚಿಕೆಗೆ ಮುಗಿಯಿತು. ಎಲ್ಲ ಕೇಳುಗರಿಗೂ ನೋಡಿಗರಿಗೂ ನನ್ನ ಧನ್ಯವಾದಗಳು ಮತ್ತು ಕೆಲವು ಸೂಕ್ತ ಸಲಹೆಗಳನ್ನು ಆಗಾಗ್ಗೆ ಕೊಡುತ್ತಿರುವ ನನ್ನ ಗೆಳೆಯರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಇದರ ಜೊತೆಗೆ ಇಲ್ಲಿಯವರೆಗೂ ಎಲ್ಲ ವಿಡಿಯೋಗಳಿಗೂ ಅದನ್ನು ಸೂಕ್ತ ರೀತಿಯಲ್ಲಿ ಎಡಿಟ್ ಮಾಡಿ ಆ ವಿಡಿಯೋಗಳಿಗೆ ಫೋಟೋಗಳನ್ನು ಅಥವಾ ಚಿತ್ರಗಳನ್ನು ಸೇರಿಸಿ ಹಿಂದೆ ಈ ಸಂಗೀತವನ್ನು ನೀಡುತ್ತಿರುವ ಶ್ರೀಯುತ ಧೀರಜ್ ಕುಮಾರ್ ರವರಿಗೂ ಮತ್ತು ಈ ಮುಖಪುಟ ಅಂದರೆ ಫೇಸ್ ಪೇಜ್ ಅದರ ವಿನ್ಯಾಸ ಅಥವಾ ಡಿಸೈನನ್ನು ಮಾಡುತ್ತಿರುವ ಶ್ರೀಮತಿ ರಂಜನಾ ಧೀರಜ್ ಕುಮಾರ್ ರವರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಈ ಸಭಾಪರ್ವಕ್ಕೆ ನಾವು ಪ್ರವೇಶವನ್ನು ಮಾಡೋಣ. ನಮಸ್ಕಾರ.